ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಪ್ರೀವಿಯಸ್ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿದೆ. ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನಾವು ನೈಟ್ ಹೇಗೆ ಫೈರ್ ಕ್ಯಾಂಪಲ್ಲೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ತೋರಿಸಿದ್ವಿ. ಇದು ಅದ್ರ ಬೆಳಗಿನ ವ್ಲಾಗು, ಹೇಗೆ ನಾವು ಟ್ರೆಕ್ಕಿಂಗ್ಗೆ ರೆಡಿಯಾಗಿದ್ವಿ ಅಂತ ಎಲ್ಲ ತೋರಿಸ್ತಾ ಇದ್ವಿ. ವ್ಲಾಗ್ ಫುಲ್ಲು ಟ್ರೆಕ್ಕಿಂಗ್ ಆಗಿರುತ್ತೆ. ಪ್ಲೀಸ್ ಟು ವಾಚ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೆಡಿನಾ ಟ್ರೆಕ್ಕಿಂಗ್ಗೆ? ದಾರಿ ತಪ್ಪಿ ಬಂದಿದ್ದಲ್ಲ. ಕಾವ್ಯಾರ ಜೊತೆ ನಾವು ಟ್ರೆಕ್ಕಿಂಗ್ಗೆ ಭಾಗಿಯಾಗಿರೋದು ನಮ್ಮ ಕುಟುಂಬದ ಸಮೇತ. ನನಗೆ ಆದ ಮೈಸೂರು ಜನಗಳನ್ನೆಲ್ಲ ಸೇರಿಸ್ತೀನಿ ಮೇಡಮ್. ಫಸ್ಟ್ ಪೀಕ್ ಆಫ್ ಗವಿ ಬೆಟ್ಟನಾ? ಇನ್ನು ಅವ್ರು ಹಾಕಿ ಹಂಗೆ ತೆಗೆದ್ಬಿಟ್ಟು ಹೊರಟಿದೆ ಫ್ಲೆಕ್ಸ್. ಹೋಗ್ತಾ ಇದೀವಿ. ರಿಷಬ್ ಶೆಟ್ಟಿ 2,30,000. ನಮ್ದು ಸಬ್ಸ್ಕ್ರೈಬ್ ಮಾಡಿ. ಆಯ್ತಾ ನಿದ್ದೆ? ಪ್ರಿಯಾಂಕಾ ನಂಗೆ ಜಡೆ ಕುಡ್ದ್ಬಿಡಿ. ಇವರೆಲ್ಲ ಎಷ್ಟು ಬೇಗ ಎದ್ದು ರೆಡಿ ಆಗಿದ್ದಾರೆ ನೋಡಿ. ಟ್ರೆಕ್ಕಿಂಗ್ ಅಭ್ಯಾಸ ಇದೆಯಾ? ಫಸ್ಟ್ ಟೈಮಾ? ಚಾಮುಂಡಿ ಬೆಟ್ಟ ಟ್ರೆಕ್ಕಿಂಗ್ ಮಾಡಿದ್ವಿ ನಾವು. ಕೊನೆವರೆಗೂ ಹಾಕಿ ಫುಲ್ಲಾ? ಬೇಡ ಅನ್ಸುತ್ತೆ. ನಿಮ್ ನೋಡಿ ನಮ್ಗೆ ಪಾವನ ಆಯ್ತು. ನೀವು ಎದ್ದಿರೋದೇ ಇದು. ಬೆಳಿಗ್ಗೆ 5:30ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ ಈಗ ಟ್ರೆಕ್ಕಿಂಗ್ಗೆ. ಗವಿ ಬೆಟ್ಟ ಅಂತ ಟ್ರೆಕ್ಕಿಂಗ್ ಸ್ಪಾಟು. ಆಲ್ಮೋಸ್ಟ್ ಒಂದು 5 ಪಿಕ್ಸ್ ನೋಡೋಣ ಅಂತ ಇದ್ದೀವಿ. ಸೊ ಎಲ್ಲ ನೋಡಿ, ಎಲ್ಲ ರೆಡಿಯಾಗಿದ್ದಾರೆ. ಚಿಕ್ಕ ಮಕ್ಕಳಿಂದ ಇದು ದೊಡ್ಡವ್ರವರೆಗೂ ಟ್ರೆಕ್ಕಿಂಗ್ ಇದೆ ಇವತ್ತು. ಎಲ್ಲ ನೋಡಿ ರೆಡಿಯಾಗಿ ಆಲ್ ಸೆಟ್ಟಾಗಿ ಹೊರಗಡೆ ನಿಂತಿದ್ದೀವಿ, ವೆಯ್ಟಿಂಗ್ ಗೈಡ್ಗೋಸ್ಕರ. ರೆಡಿ ಟು ಗೋ. ಹಾಕಿ ಫಸ್ಟು ಎಷ್ಟು ಜನ ಇದ್ದೀರೋ ಒಂದ್ಸತಿ ಕೊಂಡ್ಕೊಂಡ್ಬಿಡಿ ಸರ್. ಅಲ್ಲ, 1 2 3 4 5 6 7 ಅದೊಂದು 40 ಇದ್ದಾರೆ ಸರ್. ಇನ್ನೊಂದು ಬ್ಯಾಕಪ್ ಫ್ರಂಟ್ ನಾನು ಇರ್ತೀನಿ, ಮಧ್ಯದಲ್ಲಿ ಇವ್ರು ಇರ್ತಾರೆ, ಲಾಸ್ಟಲ್ಲಿ ನಮ್ಮೂರ್ದ ಇರ್ತಾನೆ. ಓಕೆ, ದಯವಿಟ್ಟು ಯಾರು ಟ್ರ್ಯಾಕ್ ಮಿಸ್ ಮಾಡಬೇಡಿ. ಅದನ್ನ ವಿಡಿಯೋ ಮಾಡೋ ಅಂತ ಹೇಳ್ತಾರೆ ಅಂತ ನಾನು. ಅಕಸ್ಮಾತ್ ಕಚ್ಚಿದ್ರು ಜಸ್ಟ್ ಅದನ್ನ ಪ್ಲಕ್ ಮಾಡಿ ಬಿಸಾಕಿ, ಏನು ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ರೆಡಿನಾ ಟ್ರೆಕ್ಕಿಂಗ್ಗೆ? ಗವಿ ಬೆಟ್ಟಕ್ಕೆ ರೆಡಿನಾ? ಎಲ್ಲಾರು ನಡೀತೀರಾ? ದಾರಿ ತಪ್ಪಿ ಬಂದಿದ್ದಲ್ಲ. ನಂದೆ 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 ಇವಾಗ 7:30. ನೋಡೋಣ ಫಸ್ಟ್ ಪೀಕ್ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ನಿಜವಾದ ಒಂದು ಖುಷಿಯಾದ ಸಂದರ್ಭ. ಶ್ರೀಮಾನ್ ಶ್ರೀಯುತ ಕಾವ್ಯಾರ ಜೊತೆ ನಾವು ಟ್ರೆಕ್ಕಿಂಗ್ಗೆ ಭಾಗಿಯಾಗಿರೋದು ನಮ್ಮ ಕುಟುಂಬದ ಸಮೇತ. ನನಗೆ ಆದ ಖುಷಿಯಲ್ಲಿ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಆದ್ರೂ ಮಾತಾಡ್ತಾ ಇದೀವಿ. ದಯವಿಟ್ಟು ಇವ್ರ ಬ್ಲಾಗ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜಾಯ್ನ್ ಆಗಿ, ಟ್ಯಾಗ್ ಮಾಡಿ. ಸಬ್ಸ್ಕ್ರೈಬ್ ಆದವ್ರಿಗೆ ನಂದ ಸರ್ 1000 ರೂಪೀಸ್ ಡಿಸ್ಕೌಂಟ್ ಕೊಡ್ತಾರೆ. ಮಾನಿಟೈಸ್ ಆಗೋವರೆಗೂ ಇನ್ವೆಸ್ಟ್ ಮಾಡಬಾರ್ದು ಅನ್ಕೊಂಡಿದೀನಿ. ಅದಕ್ಕೆ ಮೊಬೈಲ್ ಚೇಂಜ್ ಮಾಡ್ಬೇಕು ಆಕ್ಚುಲಿ. ಫ್ರೆಂಡ್ ಈಗ ಹೋಗೋದು ಇಷ್ಟು ಕಿಲೋಮೀಟರ್ಸ್ ಆಗುತ್ತೆ ಅಂದ್ರೆ 1-2 ವೀಕ್ಸ್ ಕಾರ್ಡಿಯೋ ಆಗುತ್ತೆ. ಅದು ಹೋಗ್ಮೇಲೆ ತಿರ್ಗಾ ಕಾರ್ಡಿಯೋ ಮಾಡಬೇಕು ಡಬಲ್ ಪ್ರಾಫಿಟ್. ಇದು ಬೈ 1 get 1 ಫ್ರೀ ಅಲ್ವಾ? ಚೆನ್ನಾಗಿ ಕರೆಕ್ತೀವಿ ಅಂತ ನೀವು ಈಗ ಹೋಗ್ತಿದೀವಲ್ಲ ಅದಕ್ಕೆ.
ನೀವೇನ ಯೋಗ ಕ್ಲಾಸ್ ತಗೊಳ್ಳೋದು ಸ್ಪೆಕ್ಟ್ರಾದಲ್ಲಿ? ಹೌದಾ, ಯಾವಾಗ್ಲಿಂದ? ಅಲ್ಲ, ಯಾವಾಗ್ಲಿಂದ ಕ್ಲಾಸಸ್ ತಗೋತಾ ಇರೋದು ಅಂತ. 4 o'clock ತಗೊಂಡು 5 ಮುಗಿಸ್ಬಿಡ್ತಾರೆ. ನನ್ನ ಮುದ್ದಿನ ಮಡದಿ ಫ್ರೆಂಡ್ಸ್. ನೀವು ಹೇಳಲ್ಲ ಯಾರಿಗೆ, ನಮ್ಮ ವ್ಯೂವರ್ಸ್ಗೆ ಕನ್ನಡ ಬಗ್ಗೆ ಎಲ್ಲ ಯಾಕೆ ಮಾತಾಡಲ್ಲ ಬೇರೆಯವರು ಅಂತ ನೆನ್ನೆ ಹೇಳಿದ್ರಲ್ಲ, ಅದನ್ನೇ ರಿಪೀಟ್ ಮಾಡಿ. ಈಗ 3 ವರ್ಷ 4 ವರ್ಷದಿಂದ ಬೆಂಗಳೂರಲ್ಲಿ ಇದೀವಿ, ಕರ್ನಾಟಕದಲ್ಲಿ ಇದೀವಿ, ಮೈಸೂರಲ್ಲಿ ಇದೀವಿ, ಇಲ್ಲ ಹುಬ್ಳಿಯಲ್ಲಿ ಇರ್ತೀವಿ ಅಷ್ಟೇ. ಹೇಳ್ತಾ ಇದ್ರೆ ಏನೋ ಕೆಲ್ಸಕ್ಕೋಸ್ಕರ ಬರ್ತಾರೆ. ಸರಿ, ಏನೋ ಟೆನ್ಷನ್ ಇಲ್ಲ, ಪರವಾಗಿಲ್ಲ, ನನ್ಗೆ ಏನೋ ತೊಂದರೆ ಇಲ್ಲ, ನೀವು ಏನೋ ನಿಮ್ಮ ಪರ್ಸನಲ್ ವರ್ಕ್ಗೋಸ್ಕರ ಬರ್ತೀರಾ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಕನ್ನಡ ಕಲಿಬೇಕು. ನೀವು ಶಾಪ್ ಹೋಗ್ತೀರಾ ಅಣ್ಣ, 2 kg ಮೇರೆಗೂ ಚಿಕನ್ ದೇದು, ಇದು ಏನು ಮಾತ್ವಾ? ನಾಚಿಕೆ ಮನೆ ಮರ್ಯಾದ ಬರಬೇಕು ಸ್ವಲ್ಪ. ಇಷ್ಟು ವರ್ಷ ಇರ್ತೀರಾ, ಸ್ವಲ್ಪ ಕನ್ನಡ ಕಲಿಬೇಕು. ಏನಿಲ್ಲ, ಸ್ವಲ್ಪ ಅಂಗಡಿ ಹೋದ ತಕ್ಷಣ ಏನು ಮ್ಯಾನೇಜ್ ಮಾಡಬೇಕು ತರ ಅವ್ರಿಗೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ? ಇಷ್ಟು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀರಾ ಅಂದ್ರೆ ಖುಷಿ ಆಗುತ್ತೆ ಅವ್ರಿಗೆ. 8 ವರ್ಷ ಇದ್ರೂ ಬ್ಯಾಂಗ್ಳೂರ್ಲಿ 8 14 ವರ್ಷ ಇದ್ರೂ ಕನ್ನಡ ಮಾತಾಡಲ್ಲ. ಈಗ ಅವ್ರ ದೇಶದಲ್ಲಿ ಹೋಗಿ ಅವ್ರ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ್ರೆ ಅವ್ರಿಗೆ ಇಷ್ಟು ಕಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ಮ್ಯಾನೇಜ್ ಮಾಡಿದ ತಕ್ಷಣ 20% ಕನ್ನಡ ಕಲಿತೀರಾ ಅಂದ್ರೆ ನಿಮ್ಗೆ ಏನು ತೊಂದರೆ ಆಗಲ್ಲ. ಮೈಂಡ್ ಇಂಪ್ರೂವ್ ಆಗುತ್ತೆ. ಲ್ಯಾಂಗ್ವೇಜ್ ಕಲಿತ ತಕ್ಷಣ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಬರುತ್ತೆ. ನೋಡಿ, ಇವ್ರು 8 ಮಂತ್ಸ್ಗೆ ಕನ್ನಡ ಕಲ್ತಿದ್ದೀರಾ ಅಲ್ಲ? ಹೌದು, 8 ಮಂತ್ಸ್ ಬಂದಿಲ್ಲ, ಇನ್ನು 1 ವರ್ಷ ಬೇಕು. ಸಾಕು, ಚೆನ್ನಾಗಿದೆ ಇದು. ಬಟ್ ಬೇಕಾದಷ್ಟು ಇಷ್ಟಿದ್ರೆ ಕಾನ್ವರ್ಸೇಷನ್ಗೆ ಬೇಕಾದಷ್ಟು ಕರ್ನಾಟಕದಲ್ಲಿ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನೀವು ಹಿಂಗ್ ಕನ್ನಡ ಮಾತಾಡಿದ್ರೆ. ನೋಡೋದಿಕ್ಕೆ ಎಜುಕೇಶನ್ ಮಾಡಕ್ಕೆ ಏನು ವಯಸ್ಸಿಲ್ಲ. ಅದು ಜಾರ್ಖಂಡ್ ಇಂದ ಬಂದು ಕಲ್ತಿರೋದು. ನಮ್ಮವ್ರು ಇಲ್ಲೇ ಇದ್ರೂ ಮಾತಾಡಲ್ಲ. ಆಮೇಲೆ ಮಾತಾಡ್ದಾಗ ನಿಮ್ನ ಮಾತಾಡ್ಸ್ತಾನೆ. 42 ಮೆಂಬರ್ಸ್ ಬಂದಿದ್ದಾರೆ, ನಾನು ಒಬ್ಬರೇ ಹಿಂದಿಯಲ್ಲಿ ಬಂದಿದ್ದೀನಿ. ಈಗ ಹಿಂದಿಯಲ್ಲಿ ಮಾತಾಡಿದ ತಕ್ಷಣ ಅವ್ರಿಗೆ ಏನು ಫೀಲ್ ಆಗುತ್ತೆ? ಅಯ್ಯೋ, ನನ್ಗೆ ಒಂಥರ ಬೇಜಾರು ಫೀಲ್ ಆಗುತ್ತೆ, ಒಂಥರ ಡಿಫ್ರೆಂಟ್ ಇದೀನಿ ತರ ಫೀಲ್ ಆಗುತ್ತೆ. ಅದು ಈಗ ಅಟ್ಲೀಸ್ಟ್ ಮಾತಾಡ್ತೀವಿ ಅಂದ್ರೆ ಅವ್ರಿಗೆ ಸ್ವಲ್ಪ ಮಿಂಗಲ್ ತರ ಫೀಲಿಂಗ್ಸ್ ಬರುತ್ತೆ. ನನ್ಗೆ ಖುಷಿ ಆಗುತ್ತೆ, ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಈಗ ನಾವೆಲ್ಲ ಮಾತಾಡ್ತಿಲ್ವಾ? ನೀವು ಮಾತಾಡ್ತಿರೋದಕ್ಕೆ ಎಲ್ಲರೂ ನಾವು ಇದ್ದೀರಾ? ಹೌದಾ? ಗಡಾಯಿಗಲ್ಲ ನೋಡ್ಬೇಕಾಯ್ತು. ಹೆಂಗ್ ಎತ್ಕೊಂಡ್ ಬರ್ತಿದಾರೆ? ಏನ್ ಹಾಕಿದೀರಾ ಅಂತದಲ್ಲಿ? ಅಷ್ಟೊಂದು ಬರ ಇದೆಯಲ್ಲ. ಇದಕ್ಕೆಲ್ಲ ಕಾರಣ ಸ್ಪೆಕ್ಟ್ರಾ ಫಿಟ್ನೆಸ್ ಮೇಡಮ್. ಬೆಳಿಗ್ಗೆ ಬರ್ತೀರಾ ನೀವು ವರ್ಕೌಟ್? ಮನೇಲಿ ಮಾಡ್ಕೊತೀನಿ. ಈ ಲೆವೆಲ್ ಎನರ್ಜಿ ಹಾಗೆ ಎತ್ಕೊಂಡು 7 o'clock ಬರ್ತೀನಿ. ಸರಿ ಮೇಡಮ್. ಫುಲ್ ಎಂಟರ್ಟೈನ್ಮೆಂಟ್. ಬೋರ್ ಆಗಲ್ಲ ಮನೇಲಿ ಎಲ್ಲ? 24/7 ಲಾಫ್ಟರ್ ಚಾನೆಲ್. ಹೌದಲ್ಲ ಮೇಡಮ್? ಸ್ವತಂತ್ರ ಸಿಕ್ಕೋದು ನಮ್ಗೆ ಯಾವಾಗ ಅಂದ್ರೆ ಈ ತರ ಹೊರಗಡೆ ಬಂದಾಗ. ಏನಿದೆ ಅಂದ್ರೆ ನಮ್ಮ ಜೀವನ ಕೆಲಸ ಮನೆ ಮೇಡಮ್. ಸಾಯಂಕಾಲ ಆಯ್ತು ಅಂದ್ರೆ ಹೋಟ್ಲು. ಈ ಜೀವನದಲ್ಲಿ ಹೋಗ್ತಾರ ಟೈಮಲ್ಲಿ ಒಂದು ಶ್ರೀಮಾನ್ ಶ್ರೀಯುತ ನಂದ ಅಂತ ಏನಿದ್ದಾರೆ, ಒಂದು ಇವೆಂಟ್ ಕಂಡಕ್ಟ್ ಮಾಡ್ತಾರೆ. ಆಗ ನೀವು ಈ ತರ ಓಪನ್ ಅಪ್ ಓಪನ್ ಅಪ್ ಆಗಿದೀವಿ. ನಾವು ತೋರ್ಸ್ಕೊಂಡಿರ್ಲಿಲ್ಲ ಅಷ್ಟೇ. ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಡೆಸರ್ಟ್ ಅಲ್ಲಿ 1 ಡ್ರಾಪ್ ನೀರು ಸಿಕ್ಕಿದೆ. ಪ್ಲಾಟ್ಫಾರ್ಮ್ ಸಿಕ್ಕಿದೆ ಈಗ ನನಗೆ. ಮೇಡಮ್ ಜೊತೆಯಲ್ಲಿ ಬೇಗ ಬನ್ನಿ. ಇಂಟೆನ್ಷನ್ ಅಲ್ಲ ಕರ್ಕೊಂಡು ಹೋಗಕ್ಕೆ. ನೀವು ನಾಳೆಯಿಂದ ನೀವೇನ್ ಮಾಡ್ಬೇಕು? ಬಂದವರೆಲ್ಲ ವರ್ಕೌಟ್ ಮಾಡಿಸ್ಬೇಕು. ಈ ಅಮ್ಮನ ಕೈಲಿ ಬಂದಾರು ವರ್ಕೌಟ್ ಮಾಡಿಸಿಲ್ಲ ಅಂದ್ರೆ ರಿಸೆಪ್ಷನ್ ಕೂತ್ಕೊಳ್ಳಕ್ಕೆ ಬಂದ್ ಕೂತ್ಕೋತಾರೆ, ಬಂದವ್ರು ಅವ್ರು ನೋಡ್ತಾರೆ, ಬಂದ್ ಕೂತ್ಕೋತಾರೆ. ರಿನಿವಲ್ ಮಾಡ್ಸಿ ಸರ್ ಅಂತಾರೆ, ದುಡ್ಡು ಕಟ್ಸಿ ಇರ್ತಾರೆ. ಅಷ್ಟೇ ಇದಕ್ಕೆ ಹೆಸರು ಇದೆಯಾ ಏನಾದ್ರು? ಇಡೋಣ ಈಗ. ಎಲ್ಲ ಹೇಳಿದ್ದು ಫಸ್ಟ್ ವೀಕ್ ಅದೇ ನೇಮು. ಫಸ್ಟ್ ವೀಕ್ ಆಫ್ ಗವಿ ಬೆಟ್ಟನಾ? ಇನ್ನು ಎಷ್ಟಿದೆ? 4 ಬಾಕಿದ್ಯಾ? 4 ಇದೆ. ಕೊನೆ ಕಾಣ್ತಾರ ಯಾವ ಟೈಮಿಗೆ ರೀಚ್ ಆಗಿದ್ದೀವಿ ನೋಡಿ? ನಾವಾ 8:36. ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು? 7 7:30. ಅಲ್ಲ, ಅದು ಕಾಣ್ತಾರ ಬರೀ ಕೊನೆಗ ಥರ್ಡ್ ಪೀಕ್. ಥರ್ಡ್ ಪೀಕ್. ನೀವು ಯಾವ ಜಾನರಲ್ಲಿ ಮಾಡ್ತಾ ಇರ್ತೀರಾ? ಜಾನರ್
ನಾನು ಸುಮ್ಮನೆ ಈ ಥರನೇ ಲೈಫ್ ಸ್ಟೈಲು. ಇದನ್ನ ಹೇಳ್ತೀನಿ ಮೇಡಮ್. ನೇಮಾ? ಹಾಂ, ಚಂದ್ರ ಪೀಕಿಗೆ ಬಂದಿದ್ದೀವಿ. ಸೊ ಇನ್ನು 4 ಪೀಕ್ಸ್ ಬಾಕಿ ಇದೆ ಅಲ್ಲ. ಇದೇ ಕವಿ ಬಿಟ್ಟದು ಫಸ್ಟ್ ಪೀಕ್. ನೋಡಿ ಫ್ರೆಂಡ್ಸ್, ನನ್ನ ಮಗ ರಕ್ತ ಕೊಡ್ತಿದೆ ಫ್ರೆಂಡ್ಸ್. ನಾನು ಅದು ಬಲಿ ಕೊಡಿ ಹೋಗ್ಬೇಕು. ಅದನ್ನ ನಾನು ಬಿಡಲ್ಲ ಫ್ರೆಂಡ್ಸ್. ಅದೆಲ್ಲಿ ಅದಕ್ಕೆ ಹೇಳಿದ್ದು ಶೂಸ್ ಹಾಕ್ಸ್ಬೇಕಾಗಿತ್ತು ನೀವು ಅಂತ. ಬಾಯಿಗಾಗೋ ಶೂಸ್ ಹಾಕ್ಸ್ಬೇಕಾಗಿತ್ತು ನೀವು ಅವನಿಗೆ. ಅದೆಲ್ಲ ಚೆಕ್ ಮಾಡ್ತಿದ್ದೀವಿ. ಎಲ್ಲ ಚೆಕ್ ಮಾಡ್ಕೊಂಡು ಏ ಕರೆಕ್ಟಾಗಿ ಹೇಳು. ನೋಡ್ತಿದ್ಯಾ? ಉರಿತಿದ್ಯಾ? ನನ್ನ ಕ್ಯಾಮ್ರಾ ಚೆನ್ನಾಗಿಲ್ಲ. ನೆನ್ನೆನೂ ಇದೇ ರೀಲ್ಸ್ ಅಲ್ವಾ ನೀವು ಮಾಡಿದ್ದು? ರೆಡಿ 3 2 1. ಇದರಲ್ಲಿ ಫಸ್ಟ್ ಆನ್ ಮಾಡ್ಕೊತೀನಿ, ಆಮೇಲೆ ಇದು. ಅವರೆಲ್ಲ ಎಷ್ಟು ಚೆನ್ನಾಗಿ ಓಡ್ತಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು ಅವ್ರ ಮಕ್ಳುಗಳು ಓಡ್ತಿರೋದು ಅಲ್ವಾ? ಮಕ್ಕಳು ಕಲರ್ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ರು. ಸೊ ಇಲ್ಲಿಂದಾನೆ ಮಾಡ್ತಾ ಹೋಗಿ. ಎಷ್ಟು ದಿನ ಸಿಕ್ದಾಗ ಮಾಡ್ತಾ ಇದ್ದೆ ವಿಡಿಯೋ, ಇವತ್ತೊಂದೇ ದಿನ. ಗಾಡಿ ಬರುತ್ತೆ ಮತ್ತೆ. ಏ ಇಲ್ಲ, ಅವರು ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋದು. ಫಸ್ಟ್ ಚಿಕ್ಕ ಹುಡುಗ ಇವನೇನೆ, ಫಸ್ಟ್ ಸ್ಟ್ಯಾಂಡರ್ಡು. 8 ಕಿಲೋಮೀಟರ್ಸ್ ಟ್ರೆಕ್ ಮಾಡ್ತಾ ಇದೀವಿ. ಒಂಚೂರು ಸುಸ್ತಿಲ್ದೇನೆ ಬರೀ ಸುಸ್ತಾಗಿದೆ ಬರೀ ಸ್ಲೀಪರ್ ಅಲ್ಲಿ ಮಾಡ್ತಾ ಇದ್ದಾನೆ. ಲೀಚಸ್ ಎಲ್ಲ ಕಚ್ಚಿಸ್ಕೊಂಡು ಆಲ್ರೆಡಿ ಲೀಚಸ್ ಕಚ್ಚಿಸ್ಕೊಂಡಿದ್ದಾನೆ. ಅಂದ್ರೂ ಎಂಥೋಸಿಯಾಸಮ್ಗೆ ನಾವು ಕ್ಲಾಪ್ ಮಾಡಲೇಬೇಕು. ಹೌದೌದು, ಫುಲ್ ಜೋಶ್ ಕೊಡ್ತಿದ್ದೀರಾ ಅವ್ನಿಗೆ ಇನ್ನೂ ಹತ್ತೋದಕ್ಕೆ. ಅವ್ರ ಅಪ್ಪ ಅಮ್ಮನೆ ಕಷ್ಟಪಡ್ತಾವ್ರ ಹಿಂದ್ಗಡೆ. ಹಾ, ಹೆಂಗ್ ಕಷ್ಟಪಡ ಇನ್ನು ಬಂದೇ ಇಲ್ಲ ಅವ್ರ ಮೇಲ್ಗಡೆಗೆ. ಇಷ್ಟೊತ್ತು ಟ್ರೆಕ್ ಮಾಡ್ಕೊಂಡು ಇನ್ನೇನು ಗವಿ ಹತ್ರ ಬರ್ತಾ ಇದ್ದೀವಿ. ನಿಮ್ಗೆ ಹೇಳ್ದಂಗೆ ಕಾಂತಾರ ಮೂವಿ ಶೂಟ್ ಮಾಡಿದ್ರು ಇಲ್ಲಿ ಒಂದು 15 ಡೇಸು. ಅದ್ರ ಸ್ಪಾಟ್ ಗವಿ ಇದೆಯಲ್ಲ, ಅದ್ರ ಮುಂಬಾಗಿಲ ಹತ್ರ ಇದ್ದೀವಿ. ಅವ್ರು ಹಾಕಿ ಹಂಗೆ ತೆಗೆದ್ಬಿಟ್ಟು ಹೊರಟಾಗಿದೆ ಫ್ಲೆಕ್ಸ್. ಓಹೋ, ನೋಡಿ ಅದೇನೆ ಗವಿ ಶ್ರೀ ರುದ್ರಗಿರಿ ಅಭಿವೃದ್ಧಿ ಟ್ರಸ್ಟ್. ಸೊ ಇಲ್ಲಿಗೆ ನಾವು ಇವತ್ತು ಹೋಗ್ತಾ ಇದೀವಿ. ರಿಷಬ್ ಶೆಟ್ಟಿ ಅವ್ರಿಗೆ ಧನ್ಯವಾದಗಳು. ಒಳ್ಳೆ ಪ್ಲೇಸ್ ಅಲ್ಲಿ ಶೂಟಿಂಗ್ ಅಂದ್ರೆ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಅನ್ನ ಸಂತರ್ಪಣೆ ಮಾಡಿದ್ರು ಅಂತನಾ? ರಿಷಬ್ ಶೆಟ್ಟಿ 2,30,000. ಈಗ ನಾವು ಕೆಳಗಡೆ ಇಳುಕ್ತಿವಲ್ಲ, ಮತ್ತೆ ನಮ್ ಜೊತೆ ಇಳುಕ್ ಬಿಡೋಣ ಅಂತ ಅಲ್ಲೇ ನಿಂತವ್ರಂತೆ. ಫೋನ್ ಮಾಡಿ ಕೆತ್ತನೆ ಮಾಡಿ ಹಾಕ್ಬಿಟ್ಟಿದ್ದಾರೆ ಫುಲ್. ಓಕೆ ಮೇಡಮ್. ಜ್ಯೂಸ್ ಕುಡಿಯಬೇಕು ಸ್ಟ್ರಾ. ಗವಿ ಬೆಟ್ಟದಲ್ಲಿದೆ ನಮ್ಮ ಸ್ಪೆಕ್ಟ್ರಾ. ಹಲೋ ಹೀರೋ ಕಣ ಅವಳಿಗೆ. ಸರ್ ನೀವಿರ್ಬೇಕಾದ್ರೆ ನಾವೆಲ್ಲ ಯಾಕೆ ಸರ್? ನೀವಿರ್ಬೇಕಾದ್ರೆ ಅವಳನ್ನ ಹೀರೋಯಿನ್ ಮಾಡ್ಕೊಂಡವ್ರಂತೆ. ಇದಾಕ್ಬಿಡಿ ಕಣಪ್ಪ. ಅವಳು ಬಂದು ನಮ್ ನಿಡ್ಕೊಂಡ್ಬಿಟ್ಟಾಳು. ಅಯ್ಯೋ ರಘು, ನೀನು ನನ್ನ ಅಶ್ವಿನಿ ಅನ್ನಂಗಿಲ್ಲ. ಅಶ್ವಿನಿ ಅವರೇ ಬೇಕು. ರಕ್ಷಣಾ ವೇದಿಕೆಯಲ್ಲಿರೋದು ಅವಳು ಬಂದು ಇಟ್ಕೊಂಡ್ರೆ ಅವ್ಳ ಹೋರಾಟ ಜಾಸ್ತಿ ಆಗಿರೋದ್ರಿಂದ ಫುಲ್ ಅವಳಿಗೆ ಗೊತ್ತು. ಹಿಂದೆ ಕಾಲದಿಂದನೂ ಮೇಡಮ್ ಅವ್ರಿಗೆ ಪೊಲಿಟಿಕಲ್ ಇದು ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಸಕ್ಸಸ್ಫುಲ್ ಆಗಿ 2ನೇ ಪೀಕ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀರಾ? ಸೆಕೆಂಡ್ ಪಾಯಿಂಟ್ ಮೇಡಮ್. ಗದ ನೋಡು ಹೆಂಗ್ ಕಾಣಿಸ್ತೈತೆ ಅದು ಭತ್ತ ಅಲ್ಲ. ಯಾವುದು? ಎಷ್ಟು ಯೂಟ್ಯೂಬ್ ನೋಡಿ ಮಾತಾಡ್ಸಿ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ. ಮಾತಾಡು ಕಾವ್ಯ, ಮಾತಾಡು. ಫೀಲಿಂಗ್ ಹೇಳ್ಕೊ ಮಗವ್ಯ, ಹೇಳ್ಕೊ. ಎಷ್ಟು ಕಷ್ಟಗಳಿದ್ರು ಹೇಳ್ಕೊ. ಇವತ್ತು ನಿಮ್ದೇ ಜಾಗ.
ಮನೇಲಿ ಎಂತ ಕಷ್ಟಗಳಿದ್ರು ಹೇಳ್ಕೊ, ಇವತ್ತು ನಾವೆಲ್ಲ ಇದೀವಿ, ಬಗೆಹರಿಸ್ತೀವಿ. ನಿಮ್ ಬ್ಲಾಗ್ ಯಾರು ನೋಡ್ತಲ್ಲ ಅಂತ ಬೇಜಾರು ಇದೆಯಾ? ನಾನು ಎಲ್ಲರಿಗೂ ಫೋನ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ನಮ್ಮ ಕಂಪ್ನಿಗೆಲ್ಲ ಫೋನ್ ಮಾಡ್ತೀನಿ ಇವತ್ತು ನಾನು. ಇದೊಂದು ವೈರಲ್ ಆಗಿತ್ತಲ್ಲ, ಬನ್ನಿ ಬನ್ನಿ ಓ, ಅದು ಇವತ್ತೇ ಈಗಲೇ ತೆಗೀರಿ ಫೋನು. ಎಲ್ಲರೂ ಮಾಡ್ತೀನಿ. ನಾನು ನಿಮ್ಗೆ ಏನ್ ಹೇಳೋಕೆ ಬರ್ತಾ ಇದ್ದೀನಿ ಅಂದ್ರೆ ನೆಟ್ವರ್ಕ್ ಇಲ್ಲ, ಸಬ್ಸ್ಕ್ರೈಬ್ ಮಾಡಕ್ಕೆ ನೆಟ್ವರ್ಕ್ ಇಲ್ಲ ನಮ್ಮ ಹತ್ರ. ಸಬ್ಸ್ಕ್ರೈಬ್ ಮಾಡಕ್ಕೆ ನೆಟ್ವರ್ಕ್ ಇಲ್ಲ. ಫೋಟೋ ತೆಗ್ಸ್ಕೊಳಕ್ ಬಿಡಿ ಸುಮ್ನೆ. ತೆಗಿಸ್ಕೊಳ್ಳಿ, ಕ್ಯಾಮ್ರಾ ನಿಮ್ದೆ. ನೀಡಿರೋದು ಗೊತ್ತಾ, ಜಿಮ್ ಪ್ಯಾಕೇಜ್ ರಿನಿವಲ್ ಮಾಡಬೇಕು ಅಂದ್ರೆ ನಮ್ ಕಂಡೀಷನ್ ಇಡ್ಬೇಕಂತೆ ನಿಮ್ಗೆ. ನೀವು ಅಡುಗೆ ಮಾಡಿದ್ರೆ ಮಾತ್ರ ನಾವು ಪ್ಯಾಕೇಜ್ ರಿನಿವಲ್ ಮಾಡೋದು ಮನೇಲಿ ಅಂತ ಹಂಗೆ ಹೇಳ್ಬಿಟ್ಟು ಮಾಡ್ಬೇಕು ನೀವೆಲ್ಲ ಅಂತ ಕೇಳ್ಕೊಂತಿದ್ದಾರೆ. ಕಳೆ ಮನವಿ ಮಾಡ್ತೀನಿ ಅಡಿಗೆ. ಎಲ್ಲ ಕಾಲ್ ಮಾಡಿ. ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ಫುಲ್ ಎನರ್ಜಿಲಿ ಮತ್ತೆ ಒಂದೆರಡು ರೀಲ್ಸ್ ಮಾಡ್ತೀವಿ ಅಲ್ವಾ ಕಾವ್ಯ? ನೀವು ಬರ್ತೀರಾ ಅಂತ ನಾವಲ್ಲಿ ಕಾಯ್ತಾ ಇದ್ದೀವಿ. ಎಲ್ಲ ಹೋಗ್ಬಿಟ್ಟಿದ್ರೆ ಬರ್ತೀರಾ ಅಂತ. ಇಸ್ಕೊಡಿ ಹೋಗಿ. ಇನ್ ಮಧ್ಯಾಹ್ನನೇ ಊಟ ಏನೂ ಇರಲ್ಲ. ಅದಕ್ಕೆ ಚೆನ್ನಾಗಿ ತಿನ್ಬಿಡಿ ಈಗ್ಲೇನೆ. ವ್ಲಾಗ್ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಇನ್ನೇನು ಕಾಂತಾರದು ಶೂಟ್ ಮಾಡಿದ್ದಾರಲ್ಲ ಬ್ರಹ್ಮರಾಕ್ಷಸ ಸ್ಪಾಟ್ ರೀಚ್ ಆಗ್ತಾ ಇದ್ದೀವಿ, ಗವಿಗೆ ಎಂಟ್ರ್ ಆಗ್ತಿದ್ವಿ. ಇದ್ರ ಕಂಟಿನ್ಯೂಷನ್ ವ್ಲಾಗು ನೆಕ್ಸ್ಟ್ ಇದರಲ್ಲಿ ಬರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್ ಫಾರ್ ಮೋರ್ ವಿಡಿಯೋಸ್.